ನೋಡಿ, ನಾವೀಗ ಮಾತಾಡೋ ವಿಷಯ ನಮ್ಮಿಬ್ಬರ ಮಧ್ಯನೇ ಇರಬೇಕು. ಓಕೆ, ಶ್ಯೂರ್. ಥ್ಯಾಂಕ್ಸ್. ನಾನು ಮತ್ತು ಭುವನ್ ಬಹಳ ಕಾಲದಿಂದ ಫ್ರೆಂಡ್ಸು. ಆದರೆ ಇತ್ತೀಚೆಗೆ ಯಾಕೋ ಭುವನ್ ನಡವಳಿಕೆ ಸರಿ ಇಲ್ಲ. ನಾನು ಅಂತಲ್ಲ, ನಮ್ಮ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಬಹಳ ಜನ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಹ್, ಯಾಕೆ? ನೆನ್ನೆ ನೀವು ಸಿಕ್ಕಿದಾಗ ಅದೇನೋ ಹೇಳಿದ್ರಲ್ಲ, ಭುವನ್ ಮದುವೆ ಆದಮೇಲೆ ಹೀಗಾಗಿರೋದು ಅಂತ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದೆ. ಹೌದಲ್ವಾ, ಭುವನ್ ಮೊದಲೆಲ್ಲ ಎಷ್ಟು ಚೆನ್ನಾಗಿದ್ದ, ಈಗ ಹೀಗಾಗಿದ್ದಾನೆ ಅನ್ನೋದು ನನಗೂ ಕನ್ಫರ್ಮ್ ಆಯಿತು. ಭುವನ್ ನನ್ನ ಜೊತೆಯಲ್ಲೂ ಸರಿಯಾಗಿ ಮಾತಾಡಿಸ್ತಿಲ್ಲ, ಗೊತ್ತಾ ನಿಮಗೆ? ಓಹ್, ಇಸ್ ಇಟ್? ಹೌದು ಊರ್ಮಿಳಾ, ಅವನ ಹೆಂಡತಿ ನನ್ನ ಪಾರ್ಟಿಲಿ ನನ್ನ ಹತ್ರನೇ ಮಿಸ್ಬಿಹೇವ್ ಮಾಡಿದ್ಲು, ನನ್ನ ಹತ್ರ. ಆದರೂ ನಾನು ಅದೆಲ್ಲ ಮನ್ಸಿಗೆ ತಗೊಳ್ಳಿಲ್ಲ. ಬಟ್ ಭುವನ್ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ದ. ಎಷ್ಟೇ ಆಗಲಿ, ಅವ್ನು ನನ್ನ ಫ್ರೆಂಡ್. ಈಗ ನನ್ನಿಂದ ಏನಾಗಬೇಕಾಗಿತ್ತು ವಿಕ್ರಾಂತ್? ಹೇಳ್ತೀನಿ. ಭುವನ್ ಸರಿ ಹೋಗೋದು ನಮಗಿವಾಗ ಇಂಪಾರ್ಟೆಂಟ್ ವಿಷಯ. ಈ ಇಂಡಸ್ಟ್ರಿಗೆ ಭುವನ್ ಬೇಕು. ಅದು ಏನಾಗಿದೆ ಅಂದರೆ, ಅಷ್ಟು ಒಳ್ಳೆ ಟ್ಯಾಲೆಂಟ್ ಇರೋ ಭುವನ್ ಅದು ಏನೇನೋ ಅಧ್ವಾನ ಮಾಡಿಕೊಂಡು ಅವನ ಹೆಸರು ಕೆಡಿಸ್ಕೊತಾ ಇದ್ದಾನೆ. ಅದೆಲ್ಲ ಸರಿ ಹೋಗಬೇಕು ಅಂದರೆ ಮೊದಲು ಭುವನ್ ಸರಿ ಹೋಗಬೇಕು. ಏನು ಮಾಡೋದು? ಶ್ರದ್ಧಾ ಅವನ ಲೈಫಿಂದ ಆಚೆ ಹೋಗೋವರೆಗೂ ಆ ಥರ ಮಾಡೋಕ್ಕಾಗಲ್ಲ ವಿಕ್ರಾಂತ್. ಓಕೆ, ಅವಳಿಂದಾನೇ ತೊಂದರೆ ಆಗ್ತಾ ಇದೆ ಅಂದಮೇಲೆ ಶ್ರದ್ಧಾನ ಭುವನ್ ಬದುಕಿಂದ ಆಚೆ ಕಳ್ಸೋಣ. ಅದು ಹೇಗೆ ಸಾಧ್ಯ? ಶ್ರದ್ಧಾ ಬಗ್ಗೆ ಭುವನ್ಗೆ ಅಪನಂಬಿಕೆ ಬರೋ ಹಾಗೆ ಮಾಡಿದ್ರೆ ಆಯಿತು. ಸಿಂಪಲ್. ನೀವು ಹೇಗಿದ್ರೂ ಅದೇ ಮನೇಲಿ ಇರ್ತೀರಾ. ಶ್ರದ್ಧಾ ಭುವನ್ ಹೇಗಿರ್ತಾರೆ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಭುವನ್ಗೆ ಶ್ರದ್ಧಾ ಬಗ್ಗೆ ಕೆಟ್ಟದಾಗಿ ತಿಳ್ಕೊಳ್ಳೋ ಹಾಗೆ ಏನಾದರೂ ಮಾಡಬೇಕು. ನಾನು ಆಲ್ರೆಡಿ ಅಂಥದ್ದನ್ನೆಲ್ಲ ಮಾಡಿದ್ದೀನಿ ವಿಕ್ರಾಂತ್. ಹೌದಾ? ಯಾಕೆ? ಅಯ್ಯೋ, ಅದೊಂದು ದೊಡ್ಡ ಕತೆ ಬಿಡಿ ವಿಕ್ರಾಂತ್. ನನಗೆ ಶ್ರದ್ಧಾನ ಭುವನ್ ಮದುವೆ ಆಗಿದ್ದು ಮೊದಲಿಂದಾನು ಇಷ್ಟನೇ ಇರಲಿಲ್ಲ. ಅವಳನ್ನ ಕಂಡ್ರೆ ಆಗೋದಿಲ್ಲ ನನಗೆ. ಅದಕ್ಕೆ ಏನೇನೋ ಟ್ರೈ ಮಾಡಿದ್ದೀನಿ, ಆದರೆ ಒಂದು ವರ್ಕೌಟ್ ಆಗಲಿಲ್ಲ. ಅವಳದು ಏನು ಮಾಟ ಮಾಡಿದಾಳೋ ಏನು. ನೋಡು ಊರ್ಮಿಳಾ, ಈ ಸಲ ಎಲ್ಲಾನು ವರ್ಕೌಟ್ ಆಗತ್ತೆ. ನೀನೇನು ಚಿಂತೆ ಮಾಡಬೇಡ. ಒಂದು ಕೆಲಸ ಮಾಡೋಣ. ನಾನು ನೀನು ಸೇರಿದ್ರೆ ಶ್ರದ್ಧಾನ ಮನೆಯಿಂದ ಹೊರಗಾಕೋದಕ್ಕೆ ಸಾಧ್ಯ. ಭುವನ್ ಸರಿಯಾಗಬೇಕು ಅಂದರೆ ನಮ್ಮ ಹತ್ರ ಇರೋದು ಇದೊಂದೇ ಚಾನ್ಸ್. ನಾನು ನಿಮ್ಗೊಂದು ಪ್ಲ್ಯಾನ್ ಹೇಳ್ತೀನಿ. ಏನದು? ಏನೂ ಇಲ್ಲ. ಶ್ರದ್ಧಾಗೂ ನನಗೂ ಅದೇನೋ ಒಂಥರ ಫ್ರೆಂಡ್ಶಿಪ್ ಇದೆ ಅನ್ನೋ ಹಾಗೆ ಮಾತಾಡಿ ನೀವು ಭುವನ್ ಹತ್ರ.